maybe few suggestions, few recommendations, and few introspections we come across by thinking the title. Because we know that we are in 21st century, students are entirely changed, classroom situation has been changed significantly, because when we were students, our classrooms were entirely different, teacher style teaching was different, but today's teaching style, teachers and even the classrooms were changed a lot. And this is the situation. What should be the perspective? Whether we should think on a psychological base, philosophical base, sociological base, or scientific base, or technological base. ಯಾವ ಬೇಸ್ ಆಧಾರವಾಗಿ ಇಟ್ಕೊಂಡು ನಾವು ನಮ್ಮ ಟೀಚರ್ ಎಜುಕೇಶನ್ ನ ಪರ್ಸ್ಪೆಕ್ಟಿವ್ ಆಗಿ ನೋಡಬೇಕಾಗಿದೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಸಮಗ್ರವಾಗಿ ನೋಡಬೇಕಾಗಿದೆಯೋ ಟೀಚರ್ ಎಜುಕೇಶನ್ ಪರ್ಸ್ಪೆಕ್ಟಿವ್ ನ, ಅಥವಾ ಟೀಚರ್ಸ್ ಗೆ ಅಂತ ನೋಡಬೇಕಾಗಿದೆಯೋ, ಅಥವಾ ವಿದ್ಯಾರ್ಥಿಗಳ ಪಾಠ ನೋಡಬೇಕಾಗಿದೆಯೋ ಅನ್ನೋದು ಒಂದು ಪ್ರಶ್ನೆ ಉಂಟು. Then we realize that yes, we need to change a lot, not just in the teacher education itself, yes, in the teachers as well as from students point of view. So ಈ ಎಲ್ಲ ಪರ್ಸ್ಪೆಕ್ಟಿವ್ಸ್ ಗಳನ್ನು ನಾವು ಯೋಚನೆ ಮಾಡಿದಾಗ ನಮಗೆ ಅನಿಸಿದ್ದೇನು ಅಂದ್ರೆ, since morning we have witnessed 3-4 special talks by eminent personalities and about 70 paper presentations in 4 different sessions, and we came to know that every researcher or a teacher is aspiring that there must be change, either in the pedagogy or in the teaching structure or in the methodologies or in the usage of ICT or in creating the awareness or in the entire structure of teacher education. It may be in terms of evaluation, it may be in terms of curriculum or planning, designing. In total, we can say that in every aspect of teacher education, there is a need of change. That's what we have witnessed. If it is so, what are the important elements we should come across or we should think of? Even in the morning session, as well as Professor Praveen has rightly mentioned that actually. Now, very intelligence ಅನ್ನೋದು ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡೇ ಪಾಠ ಮಾಡ್ತಾ ಇದ್ದೀವಿ. ಆ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ವೆರೈಟಿಗಳಿವೆ ಅನ್ನೋದು ಕೂಡ ಈಗ ಹೇಳಬೇಕಾಗಿದೆ. ಅದರಲ್ಲಿ ತುಂಬಾ ಟೌನ್ಗಳಾಗಿವೆ, ಅದರಲ್ಲೇ ತುಂಬಾ ರಿಸರ್ಚ್ ಆಗಿದೆ. ಸೊ ಆ ಥರದ ಮೈನ್ಯೂಟ್ ಆಸ್ಪೆಕ್ಟ್ಸ್ಗಳನ್ನು ಹೇಳುವಂತಹ ಅವಶ್ಯಕತೆ ಮತ್ತು ಕಲಿಯುವಂತಹ ಅವಶ್ಯಕತೆ ನಮಗಿದೆ. ಜೊತೆಗೆ ದ ಪ್ರೆಸೆಂಟ್ ಲರ್ನರ್ಸ್ ಆರ್ ಸೆಲ್ಫ್ ರೆಗ್ಯುಲೇಟೆಡ್ ಲರ್ನರ್ಸ್. ನಾವೆಲ್ಲ ಕ್ಲಾಸ್ ರೂಮಲ್ಲಿ ಇದ್ದಾಗ ಟೀಚರ್ಸು ನೋಟ್ಸ್ ಬರೆಸ್ತಾ ಇದ್ರು, ಇದನ್ನೇ ಓದ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು, ನಾವು ಅದನ್ನೇ ಓದಿ ಬರೆದಿರುವಂಥದ್ದು ಕೂಡ ಸಾಕಷ್ಟಿದೆ. ಬಟ್ ಈಗಿನ ಕಾಲದ ಜನರೇಷನ್ ಸ್ಟೂಡೆಂಟ್ಸ್ಗಳು ಹಾಗಿಲ್ಲ. ದೇ ವಾಂಟ್ ಟು ಲರ್ನ್ ಇಂಡಿಪೆಂಡೆಂಟ್ಲಿ, ದೇ ವಾಂಟ್ ಟು ವೆರಿಫೈ ಎವ್ರಿಥಿಂಗ್. ಈವನ್ ನಮ್ಮ ಕ್ಲಾಸ್ ರೂಮಲ್ಲಿ ನಾವು ಹೇಳಿದ್ರು ಕೂಡ ದೇ ಸ್ಟಾರ್ಟ್ ವೆರಿಫೈಂಗ್ ದ ಥಿಂಗ್ಸ್, ವೆದರ್ ಮೈ ಟೀಚರ್ ಹ್ಯಾಸ್ ಗಿವನ್ ರೈಟ್ ಕಂಟೆಂಟ್ ಆರ್ ನಾಟ್. ಸೊ ದೇರ್ ದ ಪ್ರಾಬ್ಲಮ್ ಲೈಸ್ ಆರ್ ವೇರ್ ದ ಸೊಲ್ಯೂಷನ್ ಆಲ್ಸೋ ಲೈಸ್. If it is so, how a teacher must be, how a teacher should act in the classroom, how a teacher should work in the atmosphere of that particular institution. ಇಷ್ಟು ವರ್ಷಗಳು ಸಾಕಷ್ಟು ಬಾರಿ ನಮಗೆ ಅನಿಸಿತ್ತು, ನಮ್ಮಷ್ಟು ನಾವು ಕೆಲಸ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ, ನಮ್ಮ ಉಳಿದ ಟೀಚರ್ ಜೊತೆ ಕೊಲೀಗ್ಸ್ ಜೊತೆ ಅಷ್ಟು ಕೋಆಪರೇಟಿವ್ ಆಗಿ ಕೊಲಾಬರೇಟಿವ್ ಆಗಿ ವರ್ಕ್ ಮಾಡದೇ ಇದ್ರೂ ನಡೆಯುತ್ತೆ ಅನ್ನುವಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಇದ್ವಿ. ಆದರೆ ಈಗಿನ ಜನರೇಷನ್ಗೆ ನಾವು ಒಬ್ಬರೊಬ್ಬರೇ ಕೆಲಸ ಮಾಡಿದ್ರೆ ಸಾಕು. This is the message we have to carry from this seminar. Try your level best that how best you can work cooperatively with your colleagues in every aspect of your profession. ಬರೀ ನಿಮ್ಮ ಸಬ್ಜೆಕ್ಟ್ ಅಂತ ಅಲ್ಲ, ನಿಮ್ಮ ಸಬ್ಜೆಕ್ಟ್ ಮಿಗಿಲಾಗಿ ಹೋಗಿ ನೀವು ನಿಮ್ಮ ಕೊಲೀಗ್ಗೆ ಹಾಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ವಿಷಯವನ್ನು ನೀವು ಮನದಟ್ಟು ಮಾಡಿಕೊಂಡು ಹೆಲ್ಪ್ ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಬಿ ಗುಡ್ ಪ್ರೊಫೆಷನಲ್ಸ್. ವಿದ್ಯಾರ್ಥಿಗೆ ನಾವೇ ಹೇಳ್ಕೊಡ್ತಾ ಇದ್ದೀವಿ ಇಂಡಿಪೆಂಡೆಂಟ್ ಆಗಿ ಕಲೀರಿ ಅನ್ನೋದು ಒಂದ್ ಕಡೆ ಆದರೆ, ಸಪರೇಟ್ ಆಗಿ ಕಲೀರಿ ಅನ್ನೋ ಥರದಲ್ಲೂ ಕಲಿಸ್ಕೊಡ್ತಾ ಇದ್ದೀವಿ, ಆಗಬಾರ್ದು ಅಂತ. ಎವ್ರಿ ಟೈಮ್ ದ ಲರ್ನರ್ ಹ್ಯಾಸ್ ಟು ಪರ್ಸೀವ್ ದಟ್ ಆಲ್ ದ ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಟ್ರೈ ಟು ಟಾಕ್ ನೆಗೆಟಿವ್ ಥಿಂಗ್ಸ್ ಅಬೌಟ್ ಯುವರ್ ಕಲೀಗ್ಸ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್. ಪ್ಲೀಸ್ ಸ್ಟಾಪ್ ಇಟ್. ದಿಸ್ ಇಸ್ ಅ ವೆರಿ ಗುಡ್ ಪರ್ಸ್ಪೆಕ್ಟಿವ್ ಐ ವಿಲ್ ಟೆಲ್ ಫಾರ್ ದ 21st century. ಇನ್ನೊಬ್ಬ ಕೊಲೀಗ್ ಬಗ್ಗೆ ಕೀಳರಿಮೆಯಿಂದ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಎಂದಿಗೂ ಮಾತಾಡಬೇಡಿ. ಐ ಹ್ಯಾವ್ ಟಾಕ್ಡ್ ದಿಸ್ ಇನ್ ಮೆನಿ ಆಫ್ ದ ಅಕೇಶನ್ಸ್. ಒಬ್ಬ ಡಾಕ್ಟರ್ ಯಾವತ್ತಿಗೂ ಇನ್ನೊಬ್ಬ ಡಾಕ್ಟರ್ ಸರಿ ಇಲ್ಲ ಅಂತ ಹೇಳಲ್ಲ, ಒಬ್ಬ ಲಾಯರ್ ಯಾವತ್ತಿಗೂ ಇನ್ನೊಬ್ಬ ಲಾಯರ್ ಸರಿ ಇಲ್ಲ ಅಂತ ಹೇಳಲ್ಲ. ಟೀಚರ್ಸ್ ಮಾತ್ರ ನಾವು ಅದನ್ನೇ ಹೇಳ್ತೀವಿ, ಪ್ರಪಂಚದಲ್ಲಿರೋ ಎಲ್ಲ ಟೀಚರ್ಸು ಸುಳ್ಳು, ತಪ್ಪು, ನಾನು ಮಾತ್ರ ಸರಿ ಅಂತ. ವಿ ಶುಡ್ ಸ್ಟಾಪ್ ಇಟ್. ದಿಸ್ ಗೋಯಿಂಗ್ ಟು ಬಿ ಕಿಲ್ ಅವರ್ ಪ್ರೊಫೆಷನ್. ನಾವು ಪ್ರೊಫೆಷನಲಿಸಮ್ ಬಗ್ಗೆ ಮಾತಾಡ್ತೀವಲ್ಲ, ಇದು ನಿಜವಾಗ್ಲೂ ಪ್ರೊಫೆಷನಲಿಸಮ್ ಬಗ್ಗೆ ವಿರುದ್ಧ ಆಗಿದೆ.
ಅದರ ಜೊತೆಗೆ ವಿ ಶುಡ್ ಬಿ ಟ್ರೂ ಪ್ರಾಕ್ಟಿಷನರ್ಸ್. ದಟ್ಸ್ ವಾಟ್ ಡಾಕ್ಟರ್ ಎಕೋಟೆ ಹ್ಯಾಸ್ ರೈಟ್ಲಿ ಮೆನ್ಷನ್ಡ್. ವಾಟ್ ಎವರ್ ವಿ ಪ್ರೀಚ್ ವಿ ಶುಡ್ ಪ್ರಾಕ್ಟೀಸ್ ಇಟ್. ಇಫ್ ಯು ಡೋಂಟ್ ಪ್ರಾಕ್ಟೀಸ್, ಡೋಂಟ್ ಪ್ರೀಚ್ ಇಟ್ ನಾವು. ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಆ ಪಾಯಿಂಟನ್ನು ವಿದ್ಯಾರ್ಥಿಗಳಿಗೆ ಮಾಡಿ ಅಂತ ಹೇಳಲೇಬೇಕು. ಅಟ್ಲೀಸ್ಟ್ ಇಟ್ ಈಸ್ ಆಲ್ಸೋ ಎಥಿಕ್ಸ್. ದಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟ್ರೈ ಟು ಮೇಂಟೈನ್ ಯುವರ್ ಓಪನ್ ಮೈಂಡೆಡ್ನೆಸ್. ನಿಮಗೆ ಏನು ಗೊತ್ತಿದೆಯೋ ಜ್ಞಾನದ ಬಗ್ಗೆ, ನಾಲೆಜ್ ಬಗ್ಗೆ, ಟ್ರೈ ಟು ಶೇರ್ ಇಟ್ ಓಪನ್ಲಿ. ನಾಲೆಜ್ ಯಾರ ಸೊತ್ತು ಅಲ್ಲ, ಅದು ಯಾರ ಸೊತ್ತು ಆಗಬಾರ್ದು. ಹಿಂದಿನವರು ಜ್ಞಾನವನ್ನು ಬೆಳೆಸಿ ನಮಗೆ ಕೊಟ್ಟಿದ್ದಾರೆ, ನಾವು ಅದನ್ನು ಕಲ್ತ್ಕೊಂಡಿದ್ದೀವಿ. ನಮಗೆ ಕಲಿಸಿರುವಂಥ ಇನ್ನೊಂದಿಷ್ಟು ವಿಷಯಗಳನ್ನು ನಾವು ಆ್ಯಡ್ ಮಾಡಿ ಮುಂದಿನ ಜನರೇಷನ್ಗೆ ಪಾಸ್ ಮಾಡಲೇಬೇಕು. ಅದು ಟೀಚರ್ ಕೆಲಸ ಅದು. ಹಾಗಾಗಿ ಎಷ್ಟು ಓಪನ್ ಮೈಂಡೆಡ್ನೆಸ್ ಇಂದ ನಾವು ಕಲಿಸ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಅನ್ನೋದು ಒಂದು ಕಂಟಿನ್ಯೂ. ಇಟ್ ಶುಡ್ ನೆವರ್ ಸ್ಟಾಪ್. ನಾನು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು 2-3 ಟೀಚರ್ಸ್ಗಳು ನಾವು ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ನನ್ನ ಗುರುಗಳಿದ್ದಾರೆ, MA ಪಾಠ ಮಾಡಿದಂಥ ಕೋಟೆಯವರಿದ್ದಾರೆ, ಇನ್ನುಳಿದ ಎಲ್ಲ ಟೀಚಿಂಗ್ ಸ್ಟಾಫ್ ಅವರು ಪಾಠ ಮಾಡಿದ್ದಾರೆ. ನಾನು ಇಲ್ಲಿದ್ದೀನಿ, ನನ್ನ PhD ಸ್ಟೂಡೆಂಟ್ಸ್ಗಳು ಇಲ್ಲಿದ್ದಾರೆ, ಅವರ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಯಾಕೆ ಇದನ್ನ ಎಕ್ಸಾಂಪಲ್ ತಗೋತಾ ಇದ್ದೀನಿ ಅಂದರೆ ವಿ ವಾಂಟ್ ಎ ಲೆಗಾಸಿ ಆಫ್ ದ್ಯಾಟ್. ನಾವು ಬರೀ ಅರಿಸ್ಟಾಟಲ್, ಪ್ಲೂಟೋ, ಸಾಕ್ರೆಟಿಸ್ನ ಮಾತ್ರ ತಗೋತಾ ಇದ್ದೀವಿ ಗೊತ್ತು ಎಕ್ಸಾಂಪಲ್. ಯಾಕೆ ಸುರೇಶು ಮತ್ತೆ ಜಗನ್ನಾಥ್ ಮತ್ತೆ ಇನ್ನೊಂದು ಬಸವರಾಜ್ ಅಂತ ತಗೋಬಾರ್ದು ಅಥವಾ ತಗೊಳ್ಳೋದು ಪ್ರಯತ್ನ ಮಾಡಬಾರ್ದು? ವೈ ಡೋಂಟ್ ವಿ ಕ್ಯಾರಿ ದಟ್ ಮೆಸೇಜ್? ಬಿಕಾಸ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ ಲಾಟ್ ಆಫ್ ಗ್ರೇಟ್ ಸ್ಕಾಲರ್ಸ್, ಗ್ರೇಟ್ ಟೀಚರ್ಸ್. ನಾವೆಲ್ಲರೂ ಡಿಲೀಟ್ ಆಗಿಬಿಟ್ಟಿದ್ದೀವಿ ಅಷ್ಟೇ. ಆಮೇಲೆ ನಮ್ಮ ಟೀಚರ್ಸ್ಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಾವು ಹೇಳೋದಿಲ್ಲ ಅದನ್ನು. ನಾನು ಎಲ್ಲ ಡೆಫಿನಿಷನ್ಸ್ಗಳನ್ನು ಹೇಳ್ತೀನಿ, ಆದರೆ ನನ್ನ ಕ್ಲಾಸ್ ರೂಮಲ್ಲಿ ಸುರೇಶ್ ಸರ್ ಹೇಳಿರುವಂಥ ಒಂದು ಎಕ್ಸಾಂಪಲ್ ಹೇಳಲ್ಲ, ಒಂದು ಡೆಫಿನಿಷನ್ ಹೇಳಲ್ಲ. ಸುರೇಶ್ ಸರ್ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹ್ಯಾಕ್ ಪರಿಚಯ ಆಗ್ತಾರಾಗಿದೆ. ದಿಸ್ ಈಸ್ ದ ಪರ್ಸ್ಪೆಕ್ಟಿವ್ ಆಫ್ ಚೇಂಜ್. ಎಲ್ಲಿವರೆಗೆ ನಾನು ನನ್ನ ಕುಟುಂಬ, ನನ್ನ ಶಿಕ್ಷಕರು, ನನ್ನ ವರ್ಗ ಅಂತ ನಾನು ಅನ್ಕೊಳ್ಳೋದು, ಅಲ್ಲಿವರೆಗೆ ನಾವು ಒಗ್ಗಟ್ಟಾಗಿರೋಕ್ಕಾಗಲ್ಲ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶಿಕ್ಷಕರನ್ನ ಪರಿಚಯಿಸೋ ಕೆಲಸ ಆಗಬೇಕು. ನಾನು ಅದಕ್ಕೆ ನನ್ನ ಎಲ್ಲ ರಿಸರ್ಚ್ ಸ್ಕಾಲರ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ನೀವು ಸೈಟ್ ಮಾಡಿ, ಯಾರನ್ನ ಬೇಕಾದ್ರೂ ಸೈಟ್ ಮಾಡಿ. ನಾನೇನು ಬರೆದಿದ್ದೀನೋ, ನಾನೇನು ಹೇಳಿದ್ದೀನೋ ಅದನ್ನು ಸೈಟ್ ಮಾಡಿ. ನೀವೇ ಮಾಡದೇ ಇದ್ರೆ ಇನ್ನೇನು ಮಾಡ್ತಾರೆ? ನನ್ನ ಜವಾಬ್ದಾರಿಯೂ ಹಾಗೆ. ನನ್ನ ಟೀಚರ್ಸ್ಗಳು ಏನು ಹೇಳಿದ್ದಾರೆ, ಸೊ ದಟ್ ಐ ಕ್ಯಾನ್ ಕ್ಯಾರಿ ದಟ್ ಮೆಸೇಜ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ದಿಸ್ ಕಂಟಿನ್ಯೂ ಹ್ಯಾಸ್ ಟು ಬಿ ಡೆವಲಪ್ಡ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಟೆಕ್ನಾಲಜಿ ಸ್ಕಿಲ್ಸು ಎಲ್ಲವನ್ನು ಮಾತನಾಡಿದ್ದೀನಿ. ಆ್ಯಕ್ಚುಲಿ ನಾನು ಅದಕ್ಕೆ ಒಂದು ರೂಪಕ ಹೇಳೋದಾದ್ರೆ, ಟೆಕ್ನಾಲಜಿಯಲ್ಲಿ ಒಂದು ಆನ್ಲೈನ್ ಸೆಷನ್ ಕೂಡ ಮಾಡಿದ್ವಿ ಇವತ್ತು. ಇಡೀ ನ್ಯಾಷನಲ್ ಲೆವೆಲ್ ಸೆಮಿನಾರ್ ಅಂತ ಹೇಳಿದಲ್ಲ, ಇಟ್ಸ್ ಇನ್ ಎ ಟ್ರೂ ಸೆನ್ಸ್ ಇಟ್ಸ್ ಎ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್. ಬಿಕಾಸ್ ವೆನ್ ವಿ ಹ್ಯಾಡ್ ಆನ್ಲೈನ್ ಸೆಷನ್, many of the scholars have presented their papers from different states. ತಮಿಳುನಾಡಿಂದ, ಚೆನ್ನೈ ಯೂನಿವರ್ಸಿಟಿಯಿಂದ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಬರೀ ಆಫ್ಲೈನ್ ಅಷ್ಟೇ ಅಲ್ಲ, ಆನ್ಲೈನು ಕೂಡ ರೀಚ್ ಆಗಿದ್ದೀವಿ. ಇನ್ ರಿಯಲ್ ಸೆನ್ಸ್ ಇಟ್ ಈಸ್ ಅ ನ್ಯಾಷನಲ್ ಪ್ರೋಗ್ರಾಮ್. ಆ್ಯಂಡ್ ಅದರ 22 ಪಾರ್ಟಿಸಿಪೆಂಟ್ಸ್ಗಳು ಇದ್ದರು ಮತ್ತು 14 ಪೇಪರ್ಗಳನ್ನು ಪ್ರೆಸೆಂಟ್ ಮಾಡಿದ್ರು. ಅದರಲ್ಲಿ ನನ್ನ ವಿದ್ಯಾರ್ಥಿಗಳಾಗಿರುವಂಥ ಡಾಕ್ಟರ್ ಬಸವರಾಜ್ ಅವರು ಸೆಷನ್ ಚೇರ್ ಮಾಡಿದ್ರು. ಯಾಕಂದರೆ ಆ ಸಮಯಕ್ಕೆ ಲಾಸ್ಟ್ ಮೊಮೆಂಟಿಗೆ ಸಿಕ್ಕಿದ್ದವ್ರಿಗೆ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಆಗಿತ್ತು. ಸೊ ಹಾಗಾಗಿ ಅವ್ರನ್ನ ಮತ್ತು ಉಷಾ ಅವ್ರನ್ನ ರಪೋರ್ಟಿಯರಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ನೀಡಲಾಯಿತು. ಅದನ್ನು ತಮ್ಮ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದು ಎರಡೇ ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ನಿರ್ಮಾಣ ಮಾಡಿದ್ದೀನಿ. ಈ ಕಾರ್ಯಕ್ರಮ ನನಗೆ ವಿಶೇಷವಾಗಿ ಗಮನ ಬಂದಿದ್ದೇನು ಅಂತಂದರೆ, ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ನಾವು ಹಾಕೊಳ್ತೀವಿ. ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಫಾರ್ ಮಿ ಆ್ಯಕ್ಚುಲಿ, ಬಟ್ ವಿ ಹ್ಯಾವ್ ಎ ಪ್ರೋಗ್ರಾಮ್ ಔಟ್ಸೈಡ್ ಮೈ ಯೂನಿವರ್ಸಿಟಿ ಜ್ಯೂರಿಸ್ಡಿಕ್ಷನ್ ಈಸ್ ಎ ರಿಯಲ್ ಚಾಲೆಂಜ್. ಅಫ್ಕೋರ್ಸ್ ಕಾನ್ಸೆಪ್ಟನ್ನು ನಾನು ಡೆವಲಪ್ ಮಾಡಿ ಏನೋ ಹೇಳ್ಬೋದು, ಕೇಳ್ಬೋದು, ಬಟ್ ನಿಜವಾಗ್ಲೂ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ದಟ್ಸ್ ಅ ಬಿಗ್ ಚಾಲೆಂಜ್ ಆ್ಯಕ್ಚುಲಿ. ಎಷ್ಟೋ ಬಾರಿ ಅನ್ನೋದಕ್ಕಿಂತ ಪ್ರತಿ ದಿನವೂ ಕೂಡ ರಾತ್ರಿ 10 ಗಂಟೆಗೆ ನನ್ನಿಂದ ಒಂದು ಕಾಲ್ ಬರ್ತಿತ್ತು ಸರ್ಗೆ. ಅದನ್ನು ನಾನು ಉಪೇಕ್ಷೆಗೆ ಹೇಳ್ತಾ ಇಲ್ಲ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಅನ್ಕೊಂಡಿದ್ದಷ್ಟೇ, ಈ ಕಾರ್ಯಕ್ರಮ ಮಾಡಬೇಕು, ಅದು ಯಾವುದೇ ಅಟ್ ಎನಿ ಕಾಸ್ಟ್ ಇಟ್ ಶುಡ್ ಬಿ ಇನ್ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್ ಆ್ಯಂಡ್ ಇಟ್ ಶುಡ್ ಕ್ರಿಯೇಟ್ ಲಾಟ್ ಆಫ್ ಥಿಂಗ್ಸ್ ಟು ಲಾಟ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅನ್ನುವಂಥ ಉದ್ದೇಶದಿಂದಲೇ ಮಾಡಿರೋದ್ರಿಂದ ಪ್ರತಿದಿನವೂ ಚರ್ಚೆ ಮಾಡ್ತಿದ್ವಿ. ಅವರು ತುಂಬ ಸಂತೋಷವಾಗೂ ಮಾತಾಡ್ತಿದ್ರು, ತುಂಬ ದುಃಖದಾಯಕವಾಗೂ ಮಾತಾಡಿದ್ದುಂಟು. ನಾನು ಅವತ್ತು ಹೇಳಿದ್ದೆ ಅವರಿಗೆ, ಸರ್ ಇವತ್ತು ನಿಮಗೆ ಬೇಜಾರು ಅನ್ನಿಸ್ತಾ ಇರ್ಬೋದು, ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಹರ್ಡಲ್ಸ್ ಇರ್ತವೆ, ಬಟ್ ಯು ರಿಯಲೈಸ್ ವಾಟ್ ಯು ಹವ್ ಡನ್ ಆನ್ 30th ಅಂತ ಹೇಳಿದ್ದೆ. ಆ್ಯಂಡ್ ಟುಡೇ ಇಟ್ ಈಸ್ ವಿಟ್ನೆಸ್ ಸರ್, ನಾವೆಲ್ಲರೂ ಬಂದಿರೋದು ಬಿಕಾಸ್ ಆಫ್ ಯು. ಈಗ ಆಲ್ರೆಡಿ ಡಾಕ್ಟರ್ KV ಪ್ರವೀಣ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಾಲೇಜ್ ಈಸ್ ಒನ್ ಥಿಂಗ್, ಅಲುಮ್ನಿ ಅವೆಲ್ಲ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮಗಾಗಿ, ನೀವು ಬೆಳೆಸಿರುವಂಥ ಪ್ರೀತಿಗಾಗಿ, ನೀವು ಕೊಟ್ಟಿರುವಂತಹ ಆದರ್ಶ ಸೇವೆಗಾಗಿ ಎಲ್ಲರೂ ಇಲ್ಲಿ ಸೇರಿ ಹೆಚ್ಚು ಕಡಿಮೆ 6:30 ಗಂಟೆ ಆದರೂ ಕೂತ್ಕೊಂಡಿದ್ದಾರೆ ಅಂದರೆ
that is your strength, sir. And we all know that actually. ಆತ್ಮೀಯ ಗುರುಗಳಿಗೆ ಬೀಳ್ಕೊಡುಗೆ ನೀಡುವಂತಹ ಒಂದು ಸಮಾರಂಭವೂ ಒಂದು. ಆ ಸಮಾರಂಭ